ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಬೆಂಗಳೂರಿನ ಮುಖ್ಯ ಯೋಜನಾ ಅಧಿಕಾರಿ ಜಗನ್ನಾಥ್ ಹಲಿಂಗೆ ಅವರ ಮನೆಯ ಮೇಲೆ ಲೋಕಾಯುಕ್ತ SP BK ಉಮೇಶ್ ಅವರ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಕಲಬುರಗಿ ನಗರದ NGO ಕಾಲೋನಿಯಲ್ಲಿ ರಾಜ್ಯ ಹೆದ್ದಾರಿ ಯೋಜನಾ ಪ್ರಾಧಿಕಾರದ ಚೀಫ್ ಪ್ರಾಜೆಕ್ಟ್ ಅಧಿಕಾರಿ ನಿವಾಸದ ಮೇಲೆ ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ. ರಾಜ್ಯ ಹೆದ್ದಾರಿ ಯೋಜನಾ ಪ್ರಾಧಿಕಾರ ಚೀಫ್ ಪ್ರಾಜೆಕ್ಟ್ ಆಫೀಸರ್ ಆಗಿರುವ ಜಗನ್ನಾಥ್ ಹಾಲಿಂಗೆ ಮನೆಯ ಮೇಲೆ ಲೋಕಾಯುಕ್ತ SP ಉಮೇಶ್ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ. ಈ ಹಿಂದೆ ಕಲಬುರಗಿ PWD ಇಲಾಖೆಯಲ್ಲಿ ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದ ಜಗನ್ನಾಥ್ ಹಾಲಿಂಗೆ ಇತ್ತೀಚೆಗಷ್ಟೇ ಬೆಂಗಳೂರಿನ ರಾಜ್ಯ ಹೆದ್ದಾರಿ ಪ್ರಾಧಿಕಾರಕ್ಕೆ ವರ್ಗಾವಣೆಗೊಂಡಿದ್ದರು. ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಯ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆ ಮಾಡುತ್ತಿದ್ದಾರೆ. ಈ ವೇಳೆ ಅಪಾರ ಪ್ರಮಾಣದ ಚಿನ್ನ, ಬೆಳ್ಳಿ ಮತ್ತು ಹಣ ಪತ್ತೆಯಾಗಿದೆ. ಕಲಬುರಗಿ ನಗರದ ಸೇಡಂ ರಸ್ತೆಯ NGO ಕಾಲೋನಿ ಬಡಾವಣೆಯಲ್ಲಿ ಇರುವ ಮನೆ, ಬಸವ ಕಲ್ಯಾಣ ತಾಲೂಕಿನ ಧನ್ನೂರ್ಕೆ ಫಾರ್ಮ್ ಹೌಸ್, ಬೆಂಗಳೂರು ಮನೆ, ಬೀದರ್ ಮನೆ ಮತ್ತು ಕಚೇರಿ ಸೇರಿದಂತೆ ಒಟ್ಟು 6 ತಂಡಗಳು SP ಉಮೇಶ್, DYSP ಗೀತಾ ಬೇನಾಳ್, ಹನುಮಂತರಾಯ, DYSP ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಸಿಬ್ಬಂದಿಗಳು ದಾಳಿ ನಡೆಸಿದ್ದಾರೆ. ಇವಾಗ ಬರೀ ಸಿಲ್ವರ್ ಅಷ್ಟು ಡಾಕ್ಯುಮೆಂಟ್ಸ್ ಅಷ್ಟು ಸಿಕ್ಕಾವ. ಬೆಂಗಳೂರು ಮನೆಯಲ್ಲಿ ಏನಿದೆಲ್ಲ ಕ್ವಾರ್ಟರ್ಸ್ ಅಲ್ಲಿ ಗೋಲ್ಡ್ ಜಾಸ್ತಿ ಐತಿ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯವು CUET ಆಧಾರದ ಮೇಲೆ ವಿವಿಧ UG ಕೋರ್ಸ್ಗಳಿಗೆ ಪ್ರವೇಶಾತಿಯನ್ನು ನೀಡುತ್ತದೆ ಎಂದು ಕುಲಸಚಿವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ.
ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯು ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಇರುವ ಕೇಂದ್ರೀಯ ವಿಶ್ವವಿದ್ಯಾಲಯಗಳು ಮತ್ತು ಭಾಗವಹಿಸುವ ಇತರೆ ವಿಶ್ವವಿದ್ಯಾಲಯಗಳು, ಸಂಸ್ಥೆಗಳು, ಸ್ವಾಯತ್ತ ಕಾಲೇಜುಗಳಲ್ಲಿ ಪದವಿ ಪೂರ್ವ ಕೋರ್ಸ್ಗಳ ಪ್ರವೇಶಕ್ಕಾಗಿ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಸಿಯುಇಟಿ ನಡೆಸುತ್ತಿದೆ ಮತ್ತು ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯವು ಸಿಯುಇಟಿ ಆಧಾರದ ಮೇಲೆ ವಿವಿಧ ಸ್ನಾತಕ ಯುಜಿ ಕೋರ್ಸ್ಗಳಿಗೆ ಪ್ರವೇಶಾತಿಯನ್ನು ನೀಡುತ್ತದೆ ಎಂದು ಕುಲಸಚಿವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಕರೆಯಲಾಗಿದೆ ಅಂದರೆ ಸ್ನಾತಕ ಕೋರ್ಸುಗಳಿಗೆ ಪ್ರವೇಶ ಪಡೆಯಲಿಕ್ಕೆ ಅಂದರೆ PUC ಆದಮೇಲೆ ಏನು ಸ್ನಾತಕ ಕೋರ್ಸ್ ಏನಿದೆ ಆ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲಿಕ್ಕೆ ಅರ್ಜಿ ಈಗಾಗಲೇ ಕರೆಯಲಾಗಿದೆ. ಮಾರ್ಚ್ 1ರಿಂದ 22ರವರೆಗೆ ಕೊನೆಯ ದಿನಾಂಕ ಇದೆ. ಅಂದರೆ ಆನ್ಲೈನ್ನಲ್ಲಿ ಎಲ್ಲರೂ ಅರ್ಜಿಗಳನ್ನು ಸಲ್ಲಿಸಬೇಕು. ಅದು ಮಾರ್ಚ್ 1ರಿಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮಾರ್ಚ್ 1ರಿಂದ ಮಾರ್ಚ್ 22ರವರೆಗೆ ಕೊನೆಯ ದಿನಾಂಕ ಇದೆ. ಅಲ್ಲಿ ಮಾರ್ಚ್ 23ರ ದಿನ ಒಂದಿನ ಏನಾದರೂ ಈ ಆನ್ಲೈನ್ ಪೇಮೆಂಟ್ ಸಲುವಾಗಿ ಒಂದಿನ ಟೈಮ್ ಕೊಟ್ಟಿದ್ದಾರೆ. 22 ಕೊನೆಯ ದಿನಾಂಕ, 23 ಆನ್ಲೈನ್ ಪೇಮೆಂಟ್ ಸಲುವಾಗಿ, ಯಾಕಂದರೆ ಎಲ್ಲ ಆನ್ಲೈನ್ ಫಿಲಪ್ ಮಾಡೋದಿಲ್ಲ. ಆನ್ಲೈನ್ ಪೇಮೆಂಟ್ ಸಲುವಾಗಿ 23 ಕೊನೆಯ ದಿನಾಂಕ ಇದೆ. 24, 25, 26 3 ದಿನ ಏನಾದರೂ ಅವಕಾಶ ಮಾಡಿಕೊಟ್ರೆ 3 ದಿನ ಏನಾದರೂ ಆ 3 ದಿನಗಳಲ್ಲಿ ಏನಾದರೂ ಕರೆಕ್ಷನ್ಸ್ ಮಾಡೋದಿದ್ರೆ, ಕೆಲವೊಂದು ಸಲ ಹೆಸರು ಸರಿಯಾಗಿ ಬರ್ದಿರಂಗಿಲ್ಲ, ಅಂಕಗಳು ಸರಿಯಾಗಿ ಎಂಟ್ರಿ ಆಗಿರಂಗಿಲ್ಲ, ಪೇಪರ್ಗಳನ್ನು ಸರಿಯಾಗಿ ಮೆನ್ಷನ್ ಮಾಡಿರಂಗಿಲ್ಲ, ಹೀಗಾಗಿ ಏನಾದರೂ ಕರೆಕ್ಷನ್ಗಳಿದ್ದರೆ 24, 25, 26 3 ದಿನಗಳ ಅವಧಿಯವರೆಗೆ ಅವಕಾಶ ಮಾಡಿಕೊಟ್ಟಿದೆ. ಅದು ಕೊನೆಯ ದಿನ. 26 ಎನ್ನೋದಲ್ಲ, ಅದು ಕೊನೆಯ ದಿನ. ಅದೇನು ಒಂದು ಸಲ ಅವರು ಆನ್ಲೈನ್ ಅಪ್ಲಿಕೇಶನ್ದಲ್ಲಿ ಏನು ಹಾಕ್ತಾರೆ ಅದೇ ಫೈನಲ್. ಆಮೇಲೆ ಯಾವುದಕ್ಕೂ ಕರೆಕ್ಷನ್ಸ್ ಅವಕಾಶ ಇರುವುದಿಲ್ಲ. ಮುಂದೆ ಈಗ ಯಾವ್ಯಾವ ನಗರಗಳಲ್ಲಿ ಸಾಮಾನ್ಯ ಪರೀಕ್ಷೆ ನಡೆಸಲಾಗ್ತಕ್ಕಂಥದ್ದನ್ನು ನಂತರ ಘೋಷಣೆ ಮಾಡ್ತಾರೆ. ಈಗ ಟೆಂಟೇಟಿವ್ ಆಗಿ ಮತ್ತು ಆಮೇಲೆ ಆ ಅಡ್ಮಿಟ್ ಕಾರ್ಡ್ ಅಂತ ಇರ್ತೈತಿ, ಆನ್ಲೈನ್ದಲ್ಲಿ ಅಡ್ಮಿಟ್ ಕಾರ್ಡ್ ಜನರೇಟ್ ಆಗುತ್ತೆ. ಅದು ಕೂಡ ಯಾವಾಗ ಅನ್ನೋದು ಡೇಟ್ ನಂತರ ಪ್ರಕಟಣೆ ಮಾಡ್ತಾರೆ ವೆಬ್ಸೈಟಲ್ಲಿ. ಇವಾಗ ಟೆಂಟೇಟಿವ್ ಆಗಿ ಈ ಪರೀಕ್ಷೆ ಆನ್ಲೈನ್ ಪರೀಕ್ಷೆ ಏನಲ್ಲ ಮೇ 8ರಿಂದ ಜೂನ್ 1ರವರೆಗೆ, ಮೇ 8ರಿಂದ ಜೂನ್ 1ರವರೆಗೆ ಈ ಒಂದು ಆನ್ಲೈನ್ ಪರೀಕ್ಷೆಯನ್ನು ನಡೆಸಲಾಗ್ತದೆ. ಈ ವರ್ಷ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ 15 ಕೋರ್ಸ್ಗಳಿಗೆ ನಾವು ಸ್ನಾತಕ ಡಿಗ್ರಿಗಳನ್ನು ನಾವು ಘೋಷಣೆ ಮಾಡ್ತಾಯಿದ್ದೀವಿ. ಅವು ಯಾವಪ್ಪ ಅಂತಂದರೆ, ಒಂದು ಬಿ ಟೆಕ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಆಮೇಲೆ ಬಿ ಟೆಕ್ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು, ಬಿ ಟೆಕ್ ಗಣಿತ ಮತ್ತು ಕಂಪ್ಯೂಟಿಂಗ್ ಸೈನ್ಸು, ಬಿ ಟೆಕ್ ಕಂಪ್ಯೂಟರ್ ಸೈನ್ಸು, BSc ಭೌತಶಾಸ್ತ್ರ, BSc ರಸಾಯನಶಾಸ್ತ್ರ, BSc ಭೂಗೋಳಶಾಸ್ತ್ರ, BSc ಮನೋವಿಜ್ಞಾನ, ಆಮೇಲೆ BSc ಭೂವಿಜ್ಞಾನ, ಆಮೇಲೆ BBAನೂ ಕೂಡ ಇದೆ, BSW ಇದೆ, BA ಅರ್ಥಶಾಸ್ತ್ರ ಇದೆ, BA ಇಂಗ್ಲೀಷ್ ಇದೆ, BA ಇತಿಹಾಸ ಇದೆ. ಈ ಸಲ ನಾವು BA LLB ಅನ್ನೋ ಕೋರ್ಸನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಹೀಗಾಗಿ ಸ್ವಲ್ಪ ವಿಶೇಷವಾಗಿ ನೀವು ಹೈಲೈಟ್ ಮಾಡಬೇಕು. 5 ಇಯರ್ಸ್ ಕೋರ್ಸ್ ಇದು BA LLB ಅಂಥೇಳಿ. ಸೊ ಇವು 15 ಕೋರ್ಸ್ಗಳನ್ನು, ಸ್ನಾತಕ ಕೋರ್ಸ್ಗಳನ್ನು ನಾವು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ನಾವು ಕೊಡ್ತಾಯಿದ್ದೀವಿ. ಹೀಗೆ ಈ ದೇಶದ ವಿದ್ಯಾರ್ಥಿಗಳು ಈ 15 ಕೋರ್ಸ್ಗಳಿಗೆ ಪ್ರವೇಶ ಪಡೀಲಿಕ್ಕೆ ಆನ್ಲೈನ್ ಅರ್ಜಿ ಹಾಕ್ಬೋದು ಅಂತಕ್ಕಂಥದ್ದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ವಿಶೇಷವಾಗಿ ಈ ಸಲ ನಾವು LLB, BA ಮುಗಿದ ತಕ್ಷಣ BA LLB ಏನದಲ್ಲ 5 ವರ್ಷದ ಕೋರ್ಸ್ ಸ್ವಲ್ಪ ಹೈಲೈಟ್ ಮಾಡಿ, ಬೇರೆ ಇದರೊಳಗೆ ಬರಲಿಲ್ಲ ಅಂದರೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿ ಅಂತಕ್ಕಂಥದ್ದು. ಇದು ಹೊಸ ಕೋರ್ಸ್ ಇರೋದ್ರಿಂದ ಹೀಗೆ ಈ ಒಂದು ಆನ್ಲೈನ್ ಪರೀಕ್ಷೆ ಏನಿದೆಲ್ಲ 13 ಭಾಷೆಗಳಲ್ಲಿ ಮಾಡಲಾಗ್ತದೆ. ಆಮೇಲೆ ಒಬ್ಬ ವಿದ್ಯಾರ್ಥಿ 5 ವಿಷಯಗಳಿಗೆ ಮಾತ್ರ ಅರ್ಜಿ ಹಾಕ್ಬೋದು. 2 ಮಿನಿಮಮ್ ಇದೆ, 5 ವಿಷಯಗಳಿಗೆ ಮಾತ್ರ ಅರ್ಜಿ ಹಾಕ್ಬೋದು. ಆಮೇಲೆ ಇಲ್ಲಿ ಆನ್ಲೈನ್ದಲ್ಲಿ ಅಪ್ಲಿಕೇಶನ್ ಹಾಕುವಾಗ ಸೂಕ್ತವಾದಂಥ ಏನು ಕರೆಕ್ಟಾಗಿ ಇಮೇಲ್ ಕೊಡಬೇಕು ಮತ್ತು ಕರೆಕ್ಟಾದಂಥ ಅಂದರೆ ತಂದೆದಾಗಿರ್ಬೋದು ಅಥವಾ ಅವ್ರದ್ದಾಗಿರ್ಬೋದು ಇಮೇಲು ಮತ್ತು ಕಾಂಟ್ಯಾಕ್ಟ್ ನಂಬರನ್ನು ಕರೆಕ್ಟಾಗಿ ಕೊಡ್ಬೇಕು. ಯಾಕಂದರೆ ಯಾವುದೇ ಒಂದು ಮಾಹಿತಿಯನ್ನು NTA ದವ್ರು ಕಳಿಸ್ಬೇಕಪ್ಪ ಅಂತಂದರೆ ಅವ್ರು ಕೊಟ್ಟಂಥ ಒಂದು ಇಮೇಲಿಗೂ ಮತ್ತು ಅವ್ರು ಕೊಟ್ಟಂಥ ಒಂದು ಮೊಬೈಲ್ಗೆ ಮಾತ್ರ ಸಂಪರ್ಕ ಮಾಡೋಕ್ಕೆ ಸಾಧ್ಯದ. ತಪ್ಪೇನಾದರೂ ಕೊಟ್ಟರೆ ಅದು ಮಾಹಿತಿ ಅವರಿಗೆ ತಲುಪಲ್ಲ. ಹೀಗಾಗಿ ಕೊನೆಯ ಹಂತದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗ್ಬೋದು. ಹೀಗಾಗಿ ವಿದ್ಯಾರ್ಥಿಗಳು ಸರಿಯಾದಂಥ ಒಂದು ಇಮೇಲು ಮತ್ತು ಸರಿಯಾದಂಥ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟರೆ ಮಾತ್ರ ಯಾವುದೇ ಮಾಹಿತಿ NTA ಬರುತ್ತಲ್ಲ ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದನ್ನು. ಒಟ್ಟಾರೆಯಾಗಿ ನಮ್ಮ ಕರ್ನಾಟಕದಲ್ಲಿ ಒಟ್ಟು ದೇಶದಲ್ಲಿ 379 ಸಿಟಿಗಳಲ್ಲಿ ಭಾರತದಲ್ಲಿ ಈ ಆನ್ಲೈನ್ ಪರೀಕ್ಷೆ ನಡೆಸಲಾಗ್ತದೆ. ಹೊರಗಡೆ 26 ದೇಶಗಳಲ್ಲಿ, ಔಟ್ ಆಫ್ ದಿ ಕಂಟ್ರಿ 26 ದೇಶಗಳಲ್ಲಿ ಈ ಒಂದು UG CUT ಟೆಸ್ಟನ್ನು ನಡೆಸಲಾಗ್ತದೆ. ಕರ್ನಾಟಕದಲ್ಲಿ 13 ಸ್ಥಳಗಳಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ 2 ಸ್ಥಳಗಳಲ್ಲಿ ಅದನ್ನು ಈ ಆನ್ಲೈನ್ ಪರೀಕ್ಷೆ ನಡೆಸಲಾಗ್ತದೆ. ಕಲಬುರಗಿ ನಗರದಲ್ಲಿ ವಿದ್ಯುತ್ ಸ್ಪರ್ಶದಿಂದ
ಕೈಕಾಲು ಕಳೆದುಕೊಂಡ ಭಾಗ್ಯಶ್ರೀ ಅವರ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಸೃಷ್ಟಿ ಸೋಷಿಯಲ್ ವೆಲ್ಫೇರ್ ಟ್ರಸ್ಟಿನ ಸಂಸ್ಥಾಪಕ ಅಧ್ಯಕ್ಷರಾದ ಕಿಶೋರ್ ಗಾಯಕ್ವಾಡ್ ಅವರು ಆಗ್ರಹಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ವಿದ್ಯುತ್ ಸ್ಪರ್ಶದಿಂದ ಕೈಕಾಲು ಕಳೆದುಕೊಂಡ ಭಾಗ್ಯಶ್ರೀ ಎಂಬ ಮಹಿಳೆಯ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಸೃಷ್ಟಿ ಸೋಷಿಯಲ್ ವೆಲ್ಫೇರ್ ಟ್ರಸ್ಟಿನ ಸಂಸ್ಥಾಪಕ ಅಧ್ಯಕ್ಷರಾದ ಕಿಶೋರ್ ಗಾಯಕ್ವಾಡ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ನಾವು ಕರೆಯುವ ಉದ್ದೇಶ ಅಂದರೆ ಮೊನ್ನೆ 4ನೇ ತಾರೀಕು ಈ ವಿದ್ಯುತ್ ಸ್ಪರ್ಶದಿಂದ ಸುಮಾರು 73 ದಿನ ಕಳೆದರೂ ಇಲ್ಲಿವರೆಗೂ ಒಬ್ಬ ಜಸ್ಕಾಂ ಅಧಿಕಾರಿಗಳು ಬಂದು ನಮ್ಮ ಈ ಭಾಗ್ಯಶ್ರೀ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂಥ ಮಾತು ಆಗಲಿ ಒಂದು ಲಿಖಿತವಾಗಿ ಬರವಣಿಗೆಯಲ್ಲಿ ಆಗಲಿ ಯಾವುದೇ ವಿಷಯ ಇನ್ನೂವರೆಗೂ ಅವ್ರು ಬಂದು ಭೇಟಿ ಕೊಡ್ತಕ್ಕಂಥ ಕೆಲಸ ಆಗಿಲ್ಲ. ಮೊನ್ನೆ 4ನೇ ತಾರೀಕು ಸಾಯಂಕಾಲ 7 ಗಂಟೆ ಸುಮಾರು ಆ ಭಾಗ್ಯಶ್ರೀ ಅಮ್ಮ ಪೀಡಿತ ಮಹಿಳೆ ಏಕಾಏಕಿ ಅವ್ರ ಗಮನಕ್ಕೆ ಒಂದು ವಿಷಯ ಹೋಯಿತು. ಈ ಜಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯ ಇದ್ದಾರೆ, 2.5 ತಿಂಗಳು ಆಗಕ್ಕೆ ಬಂದರು, ನಮ್ಮ ಕುಟುಂಬ ನಮಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗಿಲ್ಲ. ಆ ಜಸ್ಕಾಂ ಅಧಿಕಾರಿ ಅವರು ಒಂದು 2 ಸತಿ 3 ಸತಿ ಅವ್ರಿಗೆ ಫೋನ್ ಮಾಡಿ ಭೇಟಿ ಮಾಡಿ ಇವ್ರ ಕುಟುಂಬದವ್ರು ಹೋದರೂ ಸಹ ಅವರೆಲ್ಲ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಅಂತ ಆ ಹುಡುಗಿ ಗೊತ್ತಾದ್ಮೇಲೆ ಅವರು ಹಾಸ್ಪಿಟಲಲ್ಲಿ ಇರ್ತಕ್ಕಂಥ ಮಾತ್ರೆಗಳು ಒಂದು 15ರಿಂದ 16 ಮಾತ್ರೆಗಳು ಯಾರೂ ಇರಲಾರ್ದಾಗ ಅದು ಮಾತ್ರೆಗಳೆಲ್ಲ ನುಂಗ್ಬಿಟ್ಟಿದ್ದಾಳೆ. ನುಂಗ್ಬಿಟ್ಟು ಅದು ಸೂಸೈಡ್ ಮಾಡೋಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದಾಳೆ. ಆಲ್ಮೋಸ್ಟ್ ಆಲ್ ರಾತ್ರಿ 1 ಗಂಟೆವರೆಗೂ ಡಾಕ್ಟ್ರು ಹೇಳಿದರು ಇದು ಕ್ರಿಟಿಕಲ್ ಕಂಡೀಷನ್ ಇದೆ, 48 ಅವರ್ಸ್ವರೆಗೂ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಯಾಕೆ ಒಂದು 15 ಮಾತ್ರೆಗಳು ನುಂಗಿದ್ದಾಳೆ. ನಾವು ಅದು ಅವರಿಗೆ ವಾಮಿಟ್ ಮಾಡೋ ಪ್ರಯತ್ನ ಮಾಡಿದ್ವಿ, ಅವು ಗೋಳಿಗಳೆಲ್ಲ ತೆಗೆಯೋ ಪ್ರಯತ್ನ ಮಾಡಿದ್ವಿ. ಅದು ಆಲ್ಮೋಸ್ಟ್ ಆಲ್ 80% ಎಲ್ಲ ನಾವು ಕ್ಯೂರ್ ಮಾಡಿದ್ವಿ. ತದನಂತರ ಮರುದಿನ ಆಕೆ ಕಾನ್ಷಿಯಸ್ ಆಗ್ತಾಳೆ. ಕಾನ್ಷಿಯಸ್ ಆಗಿಬಿಟ್ಟು ಅವರನ್ನು ನಾನು ನಿನ್ನೆ ಬೆಳಗ್ಗೆ ಹೋಗಿ ನಾನು ಭೇಟಿ ಕೊಟ್ಟಿದ್ದೀನಿ. ಭೇಟಿ ಕೊಟ್ಟಾಗ ಆ ಹುಡುಗಿಗೆ ನಾನು ಅಂದರೆ ಪೀಡಿತ ಮಹಿಳೆಗೆ ನಾನು ಭೇಟಿ ಕೊಟ್ಟು ಕೇಳಿದೆ, ಏನು ಸಮಸ್ಯೆ ಅಮ್ಮ, ಯಾಕೆ ಮತ್ತೆ ಈ ಥರ ಮಾಡಿದ್ವಿ, ಡಿಸ್ಚಾರ್ಜ್ ಆಗೋ ಪರಿಸ್ಥಿತಿ ಬಂದಿದೆ ಈಗೆಲ್ಲ, ಸರ್ಕಾರ ಎಲ್ಲ ಇದು ಮಾಡ್ತಾಯಿದೆ, ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದ್ದಾರೆ ಅದು ಮಾತು ಬೇರೆ, ಆದರೆ ನೀವು ಈ ಥರ ಇಲ್ಲ, ನನ್ನ ಜೀವನನೇ ವ್ಯರ್ಥ ಆಗಿದೆ, ನನ್ನಿಂದ ನನ್ನ 2 ಮಕ್ಕಳು ಬೀದಿಗೆ ಬಂದವು, 2 ತಿಂಗಳಾಯಿತು, ಇನ್ನೂವರೆಗೂ ಅವ್ರಿಗೆ ಒಂದು ಸರ್ಕಾರದಿಂದ ಒಂದು ಮಾತುಕತೆ ಮಾಡೋಕ್ಕೂ ಒಬ್ಬರು ಯಾರು ಬಂದಿಲ್ಲ. ಅಣ್ಣ ನಿಮ್ಮಂಥವ್ರು ಎಲ್ಲೋ ಬಂದು ಪ್ರಯತ್ನ ಮಾಡ್ತಾಯಿದ್ದಾರೆ, ಆದರೆ ಇವ್ರು ಹಿಂಗೆ ಮಾಡ್ತಾಯಿದ್ದಾರೆ, ನನಗೆ ಜೀವನನೇ ವ್ಯರ್ಥ ಅನಿಸಿದೆ, ಅದಕ್ಕೋಸ್ಕರ ನಾನು ಇದೊಂದು ಅಟೆಂಪ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ ಅಂತ. ಚಿಕಿತ್ಸೆ ವೆಚ್ಚ ಇಲ್ಲ ಸರ್, ಒಟ್ಟು ಟೋಟಲ್ ಇಲ್ಲ, 14 ಲಕ್ಷ ಅಂತ ಆಗಿದೆ ಅಂತೆ. ಆದರೆ ಇನ್ನೂವರೆಗೂ 1 ಲಕ್ಷ ಚೆಕ್ ಕೊಟ್ಟಿದ್ದು ಇನ್ನೂವರೆಗೂ ಅವ್ರು ಭೇಟಿನೇ ಕೊಟ್ಟಿಲ್ಲ. 73 ದಿನ ಕಳಿಸ್ರಿ ಇವತ್ತಿಗೆ 1 ಲಕ್ಷ ಕೊಟ್ಟಿದ್ದಾರೆ, ಚೆಕ್ ಕೊಟ್ಟಿದ್ದಾರೆ, ಅದೇನು ನಿಮ್ಮದು ಹಾಸ್ಪಿಟಲ್ ಖರ್ಚು ಅಂತ ಕೊಟ್ಟಿದ್ದಾರೆ. ಆದರೆ 14 ಲ್ಯಾಕ್ಸ್ 14 ಲಕ್ಷ ಬಂದರೂ ಸಹ ಅದು ಕಡಿಮೆ ಇರಲಿ ಜಾಸ್ತಿ ಇರಲಿ ಸೆಕೆಂಡ್ರಿ. ಆದರೆ ಅವರು ಒಂದು ಸತಿ ಬಂದು ಭೇಟಿ ಕೊಡಲಿಲ್ಲ. ನಮ್ಮ ಮುಖ್ಯ ಉದ್ದೇಶ ಈ ಪತ್ರಿಕೆ ಈ ಪ್ರಕರಣಕ್ಕೆ ಬಂದಿದ್ದಾರೆ. ಆ ವಿಜಯಲಕ್ಷ್ಮಿ ಅವರು ಇಲ್ಲಿದ್ದಾರೆ, ಅವರು ಒಂದು ಮಂದಬುದ್ಧಿ ಹುಡುಗಿಗೆ ಮತ್ತು ಇನ್ನೊಬ್ಬ ಹುಡುಗಿಗೆ ಅವರು ಸಲ್ತಾ ಇದ್ದಾರೆ, ಅವ್ರ ಕುಟುಂಬದೆಲ್ಲ ಸಲ್ತಾ ಇದ್ದಾರೆ. ಆದರೆ ಈ ವಿದ್ಯುತ್ ಸ್ಪರ್ಶದಿಂದ ಆಕಿಂದ 1 ಕೈ 2 ಕಾಲುಗಳು ಕಳ್ಕೊಂಡು ಇಲ್ಲಿವರೆಗೂ ಆಕಿಂದ ಪರಿಸ್ಥಿತಿ ತಾವು ನೋಡೋಕ್ಕೆ ಒಂದು ಸತಿ ಅದರ ನನ್ನ ಪತ್ರಿಕೆದವರೆಲ್ಲ ರಿಕ್ವೆಸ್ಟ್ ಮಾಡ್ಕೊತೀನಿ, ಒಂದು ಸತಿ ಭೇಟಿ ಕೊಡ್ರಿ. ಆಕಿನ ಪರಿಸ್ಥಿತಿ ಹೆಂಗಿದೆ ಅಂದರೆ ಇದು ಆಗಿದ್ದ ಪರಿಸ್ಥಿತಿ ಮುಂದೆ ಯಾರಿಗೂ ಆಗ್ಬಿಡೋದು ಅಂತ ಡಿಸೈಡ್ ಮಾಡಿಕೇಸಿ ಮೊನ್ನೆ ಅದು ಮಾತ್ರೆಗಳು ನುಂಗಿ ಸೂಸೈಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಭಾಗ್ಯಶ್ರೀ ಸಂಕಷ್ಟರಿಗೆ ಸರ್ಕಾರದಿಂದ ನಾವು ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಅಲ್ಲಂ ಪ್ರಭುವರಿಗೆ ನಾನು ಇದು ಮಾತಾಡಿದೆ ನಿನ್ನೆ ಬೆಳಗ್ಗೆ. ಅವರು ಒಂದು ಕಾಪಿ ಲೆಟರ್ ಹಾಕಿದ್ದಾರೆ. ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರಿಗೆ ಅವರು ಒಂದು ನಿನ್ನೆ ಲೆಟರ್ ಬರೆದಿದ್ದಾರೆ. ಇದು ವಿಷಯ ಸದನದಲ್ಲಿ ಚರ್ಚೆ ಆಗಬೇಕು, ಈ ವಿಷಯ ಈಗ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು. 1 ವಾರದಲ್ಲಿ ಇದು ವಿಷಯ ಚರ್ಚೆ ಆಗಲಿಲ್ಲ. ಈ ವಿಷಯ ನಾವು ಪ್ರಸ್ತಾಪ ಮಾಡಲಿ ಅಂದರೆ ಇಲ್ಲಿ ಜಸ್ಕಾಂ ಕಚೇರಿಗೆ ನಾವು ಸುಮಾರು 1,000 ಜನ ಪದಾಧಿಕಾರಿಗಳು ತೊಗೊಂಡ್ಕೇಸಿ ಮತ್ತು ಒಂದು ಸುಮಾರು 30 ಜನ ಸಂಘಟನೆಗಳು ಮುಖ್ಯಸ್ಥರಿಗೆ ತೊಗೊಂಡ್ಕೇಸಿ ನಾವು ಜಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕೋ ಮೂಲಕ ಒಂದು ಪ್ರತಿಭಟನೆ ಮಾಡ್ತೀವಿ. ಸುಮಾರು ಒಂದು 15 ದಿನ ಅಮಾನತ ಉಪವಾಸ ಸತ್ಯಾಗ್ರಹ ಮಾಡೋ ಮೂಲಕ ನಾವು ಇದು ಪ್ರತಿಭಟನೆ ಮಾಡ್ತೀವಿ. ಆ ಕುಟುಂಬಸ್ಥರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ವಿಶೇಷವಾಗಿ ಈ ವಿಷಯ ಮೊನ್ನೆ ನಮ್ಮ ಶಾಸಕರು ನಿನ್ನೆ ಆಶ್ವಾಸನೆ ಕೊಟ್ಟರು, ಒಂದು ಲೆಟರ್ ಕೂಡ ಟೈಪ್ ಮಾಡಿ ಇವತ್ತು ಸಂದರ್ಭದಲ್ಲಿ ಚರ್ಚೆ ಮಾಡ್ತಾ ಅಂತ ಹೇಳ್ತಾರೆ. ಆ ಚರ್ಚೆ ಮಾಡಿದ್ರೆ ನೋಡೋಣ ಅದು ವಿಷಯ ಏನಾಗುತ್ತೆ. ಆದರೆ ನಮ್ಮ ಸಚಿವರು ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಗಮನಕ್ಕೆ ತಂದಿದ್ದೀವಿ ಮತ್ತು ನಮ್ಮ ಶಾಸಕರು ಗಮನಕ್ಕೆ ತಂದಿದ್ವಿ. ಅವರು ಮಾತಾಡ್ದಂತ ಹೇಳಿದ್ದಾರೆ. ಈಗ CM ಫಂಡ್ ಅಂತ ಇರುತ್ತೆ, ಆ CM ಫಂಡಲ್ಲಿ ಇದು ಅನುದಾನ ಇಡಲಿ, ಇವ್ರ ಕುಟುಂಬಸ್ಥರು ನ್ಯಾಯ ಸಿಗಲಿ ಅಂತ ನಾವು ಪ್ರಯತ್ನ ಮಾಡೋಕ್ಕೆ ಭಾಳ ಇಷ್ಟು 1-2 ತಿಂಗಳು ಹೋರಾಟ ಮಾಡ್ತಾಯಿದ್ವಿ. ಆದರೆ ಎಲ್ಲೋ ಒಂದು ಕಡೆ ಜಸ್ಕಾಂ ಅಧಿಕಾರಿಗಳದ್ದು ಹತ್ರ 1-2 ಆಫೀಸರ್ಗಳಿದ್ದಾರೆ. ನನ್ನ ತಿಳಿದಂಗೆ ಈ ಜಸ್ಕಾಂ ಡಿಪಾರ್ಟ್ಮೆಂಟಲ್ಲಿ ಇವರಷ್ಟು ಕರಪ್ಟ್ ಆಫೀಸರ್ ಯಾರೂ ಇಲ್ಲ. ನಾನು ನೇರವಾಗಿ ಆರೋಪ ಮಾಡ್ತಾಯಿದ್ದೀನಿ. ಅಲ್ಲಿ ಬಂದು ಪ್ರತಿ ಸತಿ ಬಂದು ಇವ್ರಿಗೇನು ಧಮಕಿ ಕೊಡ್ತಾಯಿದ್ದಾರೆ ಅಂದರೆ ಮೊನ್ನೆ 3 ದಿನ ಹಿಂದೆ ನೀವು ಒಂದು ಸೈನ್ ಮಾಡಿ, ನೀವು ಅದು 14 ಲಕ್ಷ 15 ಲಕ್ಷ ಬಿಲ್ ಕ್ಲೇಮ್ ಮಾಡ್ತೀವಿ, ಇಲ್ಲಂದರೆ ನೀವು ಸೈನ್ ಮಾಡಲಿಲ್ಲ ಅಂದರೆ ಇದು ಕೋರ್ಟಿಗೆ ನಾವು ಹೋಗಲ್ಲ ಅಂತ ಬರ್ಕೊಡು ಅಂತ ಹೇಳ್ತಾ ಇದ್ದಾರೆ. ಈ ಕುಟುಂಬದವರಿಗೆ ಅವ್ರ ಬ್ರದರ್ ಇದ್ದಾರೆ, ಸಹೋದರ ಇಲ್ಲೇ ಇದ್ದಾರೆ. ಬಂದು ನೀವು ಅದು ಸೈನ್ ಮಾಡಿಕೊಟ್ರೆ ಮಾತ್ರ ನಾವು ಇದು ನಿಮ್ಮದು ಬಿಲ್ ಕ್ಲಿಯರ್ ಮಾಡ್ತೀವಿ, ಇಲ್ಲಾಂದ್ರೆ ನಾವು ಬಿಲ್ ಕೊಡೋಲ್ಲ. ಅದು ವಿಷಯ ಕೇಳಿಬಿಟ್ಟು ಆ ಹುಡುಗಿ ಈ ಥರ ಇನ್ಸಿಡೆಂಟ್ ಮಾಡ್ಕೊಂಬಿಟ್ರು.
ಮನ್ಯಾಗ ಯಾರು ಗಂಡಸ ಮಕ್ಕಳಿಲ್ಲ. ನನ್ನ ಮಗ ತಿರ್ಕೊಂಡು 4 ವರ್ಷ ಆಯಿತು. ನಾವು ಏನು ಮಾಡ್ಬೇಕು ನಮ್ಗೇನೋ ತಿಳಿಲಾರ್ದಂಗೆ ಆಗ್ಯದ ನೋಡ್ರಿ. ಆ ಹುಡುಗಿ ಅದೇ ಟೆನ್ಷನ್ ತೊಗೊಂಡ್ಕೆ ಮನೆ ಗೋಳಿ ತೊಗೊಂಡ್ಕೆ ಬಂದ್ಕೊಂಡ್ಬಿಟ್ಟ. ಆಕೆ ಉಳಿಯೋದು ಭರೋಸಾ ಇದ್ದಿದ್ದಿಲ್ಲ. ಆಕೆ ಇದ್ರೂ ಸತ್ತಂಗೆ ಅದಾಡ್ರಿ ಸದ್ಯಕ್ಕೆ ನಮಗೆ. ಒಂದಕ್ಕರ ಹುಡುಗಿ ಹಿಂಗೆ ಅದ ಬಂದು ಕೂತಿದ್ದ. ಆ ಹುಡುಗನ ಯಾಕೆ ಆಗ್ಬೇಕು ಮುಂದೆ? 2 ಹುಡುಗರಿ ನಾ ಏನು ಸಂಭಾಳಿಸ್ಬಿಟ್ಟಿದ್ದೀನಿ. ನಾನು ಎಷ್ಟು ದಿವ್ಸ ಇರ್ತೀನಿ ಹೇಳ್ರಿ. ಈಗ ನಮ್ಮದು ವಯಸ್ಸೆಲ್ಲ ಮುಗಿದೋದು ಇದ್ರಾಗ ನಾವು ಎಲ್ಲ ಪಪ್ಪು ನಮಗೆ ಮುಗ್ದಂಗೆ ಆಗ್ಯದ ನೋಡ್ರಿ. ಆ ಹುಡುಗಿ ಕಾಲಾಗ ನಾವು ಇದ್ರೂ ಇಲ್ಲಾರ್ದಂಗೆ ನೋಡ್ರಿ ಬರ್ತದಾಗ. ಇದನ್ನೆಲ್ಲ ನೋಡಿ ನಾವು ಪೂರ ಸತ್ತು ಹೋದಂಗೆ ಆಗ್ಯದ ನೋಡ್ರಿ ನಮಗೆ. ನಾವು ಏನು ಮಾಡ್ಬೇಕಂತ ನಮಗೆ ತಿಳಿಲಾರ್ದಂಗೆ ಆಗ್ಬಿಟ್ಟಿದೆ. ನಮಗೆ ಯಾರು ನೀವು ನ್ಯಾಯ ಕೊಡಲೇಬೇಕು ನಮಗೆ. ಆ ಹುಡುಗಿ ಏನು ಮಾಡಬೇಕು, ಮಕ್ಕಳಿಗೆ ಏನು ಮಾಡ್ಬೇಕಾಕಿ ಅದನ್ನು ನೀವು ನ್ಯಾಯ ಕೊಡಲೇಬೇಕು ನಮಗೆ. ಇಲ್ಲಾಂದ್ರೆ ನಾವು ಅಲ್ಲಿ ಬಂದು ಕೂಡ್ತೀವಿ ನೋಡ್ರಿ. ನಮ್ಮ ಜೀವನ ಹೋಗೋ ತನಕ ಕೂತು ಬಿಡ್ತೀವಿ ಅಲ್ಲಿ. ನಮಗೆ ಯಾರೂ ಇಲ್ಲ ಹಿಂದ ನೋಡ್ರಿ. ನೀವು ಏನು ತಿಳ್ಕೊಂಡು ನೀವು ಏನು ಮಾಡ್ತೀರಿ ಮಾಡ್ರಿ. ನಮಗೆ ಕಣ್ಣ ನೀರು ಹಾರ್ಲಿಕ್ಕತ್ತವ್ರಿ. ನಾವು ಏನು ಇದ್ರೂ ಸತ್ತಂಗೆ ಆಗ್ಬಿಟ್ಟಿವಿ ಆಕಿನ ಕಾಲ. ಮನಾರು ಹೊಸ ಮಂದಿ ಓಡಾಡ್ತಾರೆ. ಅಣ್ಣ ಓಡಾಡ್ತಾನೆ, ಅತ್ತಿಗೆ ಓಡಾಡ್ತಾರೆ, ತಮ್ಮ ಓಡಾಡ್ತಾನೆ, ನಾವು ಓಡಾಡ್ತಾನೆ, ನಾವು ಓಡಾಡ್ತೀವಿ. ಏನು ಓಡಾಡಿದ್ರು ಆಕಿಂದ ಏನೂ ಮಾಡಪ್ಲಿಲ್ಲ ನಾವು. 2 ಕಾಲ ಒಂದು ಕೈ ಹೋದ್ಮೇಲೆ ಆಕಿ ಏನು ಮಾಡ್ಬೇಕು ಹೇಳ್ರಕ್ಕಿ? ಬದುಕಿನೂ ಸತ್ತಂಗೆ ಅಲ್ರಿ ಆಕಿ. ತಂದೆ ಹೋಗ್ಯಾನ ಮಕ್ಕಳ ಸಲುವಾಗಿ ತಾಯಿ ಹಳ ಅಂತಾರೆ. ಒಂದೆರಡು ಕೂತ್ಕೊಳ್ಳಲ್ಲಕ್ಕಂತ ನಾವು ಅಂತೀವಿ. ಆಕಿಗೆ ನ್ಯಾಯ ಕೊಡಿಸಲೇಬೇಕು ನೀವು. ಆ 2 ಮಕ್ಕಳಿಗೆ ಏನು ಮಾಡ್ತೀರಿ? ನಿಮಗೆ ಬಿಟ್ಟಿದ್ದು ನೋಡ್ರಿ ಆ ಹುಡುಗರು. ಈ ಸುದ್ದಿಗೋಷ್ಠಿಯಲ್ಲಿ ಭಾಗ್ಯಶ್ರೀಯವರ ಸಹೋದರ ರೇವಣಸಿದ್ದ ನಾಗಪ್ಪ ಶಿವಣಗಿ, ಭಾಗ್ಯಶ್ರೀಯವರ ಅತ್ತೆ ವಿಜಯಲಕ್ಷ್ಮಿ ಜಿ ರೇವಣಿ, ಭಾಗ್ಯಶ್ರೀಯವರ ಅತ್ತಿಗೆ ವಿದ್ಯಾಶ್ರೀ ಆರ್ ಶಿವಣಗಿ, ಭಾಗ್ಯಶ್ರೀಯವರ ಮಾವ ದತ್ತರಾಜ ರೋಡಗಿ, ಸೃಷ್ಟಿ ಫೌಂಡೇಶನ್ ನ ಸದಸ್ಯರಾದ ಚಂದ್ರಶೇಖರ್ ಶೆಟ್ಟಿ, ಸೃಷ್ಟಿ ಫೌಂಡೇಶನ್ ವ್ಯವಸ್ಥಾಪಕರಾದ ಮಂಜುನಾಥ್ ಪಾಂಡುರಂಗ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಪ್ರಾದೇಶಿಕ ಕೇಂದ್ರ ಕಲಬುರಗಿಯ ವತಿಯಿಂದ ಯುಕ್ತಿ 2025 ಅಂಗವಾಗಿ ಇಂದು ವಿದ್ಯಾರ್ಥಿನಿಯರಿಂದ ಫ್ಲಾಶ್ ಮಾಬ್ ನಡೆಸಲಾಯಿತು. ಟೆಕ್ನೋ ಮ್ಯಾನೇಜ್ಮೆಂಟ್ ಕಲ್ಚರಲ್ ಫೆಸ್ಟ್ ಯುಕ್ತಿ 2025 ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿಟಿಯು ಪಿಜಿ ಅಧ್ಯಯನ ಕೇಂದ್ರ ಮತ್ತು ಪ್ರಾದೇಶಿಕ ಕಚೇರಿ ಕಲಬುರಗಿಯ ಸಂಘಟನಾ ಸಮಿತಿಯ ಪರವಾಗಿ ಯುಕ್ತಿ 2025 ಪ್ರಾಯೋಜಿಸಲು ಗೌರವಾನ್ವಿತ ಸಂಸ್ಥೆಗಳನ್ನು ಆಹ್ವಾನಿಸಲು ನಾವು ರೋಮಾಂಚನಗೊಂಡಿದ್ದೇವೆ. ಇದು ಕಲ್ಪನೆಗಳು, ನಾವೀನ್ಯತೆ, ಸಂಸ್ಕೃತಿ ಮತ್ತು ಪ್ರತಿಭೆಗಳನ್ನು ಒಂದುಗೂಡಿಸುವ ಭರವಸೆ ನೀಡುವ ಅಸಾಮಾನ್ಯ ಟೆಕ್ನೋ ಮ್ಯಾನೇಜ್ಮೆಂಟ್ ಸಾಂಸ್ಕೃತಿಕ ಉತ್ಸವವಾಗಿದೆ. ಇದು 10 ಮತ್ತು 11ನೇ ಮಾರ್ಚ್ 2025 ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ವೃತ್ತಿಪರರು ಸೇರಿದಂತೆ ಸುಮಾರು 3,000ಕ್ಕೂ ಹೆಚ್ಚು ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಯುಕ್ತಿ 2025 ಸ್ಪರ್ಧೆಗಳು, ಪ್ರದರ್ಶನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸರಣಿಯ ಮೂಲಕ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆ, ಸೃಜನಶೀಲತೆ ಮತ್ತು ಆಲೋಚನೆಗಳನ್ನು ಪ್ರದರ್ಶಿಸಲು ರೋಮಾಂಚಕ ವೇದಿಕೆಯಾಗಿದೆ. ಮುಂದಿನ ಪೀಳಿಗೆಯ ಎಂಜಿನಿಯರ್ಗಳು, ನಾವೀನ್ಯಕಾರರು ಮತ್ತು ಭವಿಷ್ಯವನ್ನು ರೂಪಿಸುವ ನಾಯಕರನ್ನು ಪೋಷಿಸಲು ನಾವು ಹೆಮ್ಮೆ ಪಡುತ್ತೇವೆ. ಈ 2 ದಿನದ ಸಂಭ್ರಮಾಚರಣೆಯು ಅತ್ಯುತ್ತಮ ಬ್ಯಾಂಡ್ಗಳ ಪ್ರದರ್ಶನ, ಇಡಿಎಂ ನೈಟ್ಸ್ ಮತ್ತು ನಾವೀನ್ಯತೆ, ನಾಯಕತ್ವ ಹಾಗೂ ಸೃಜನಶೀಲತೆಯನ್ನು ಉತ್ತೇಜಿಸಲು ವಿನ್ಯಾಸಗೊಳಿಸಲಾದ ವಿವಿಧ ಸ್ಪರ್ಧೆಗಳನ್ನು ಒಳಗೊಂಡಿದೆ. ಯುಕ್ತಿ 2025 ಮಂಥನ ಟೆಕ್ನಿಕಲ್ ಇವೆಂಟ್ಸ್ ನಲ್ಲಿ ಪ್ರಕಲ್ಪ ಪ್ರಸ್ತುತಿ, ಲೈವ್ ಪ್ರಾಜೆಕ್ಟ್ ಎಕ್ಸ್ಪೋ, ಚಾಣಾಕ್ಷ, ಕೋಡಿಂಗ್, ರೋಬೋ ಸಮರ, ರೋಬೋ ರೇಸ್ ಮತ್ತು ವಾರ್, ಪ್ರಜ್ಞಾನ್, ಕ್ವಿಜ್, ವಾಗ್ಮಿತ, ಎಲೊಕೇಶನ್ ಮತ್ತು ಕಾಂಕ್ರೀಟ್ ಪ್ಯಾಟಿ ಮೇಲೆ ಕಾಂಕ್ರೀಟ್ ಕೆನಾಯ್, ಚಿಂತನ ಮ್ಯಾನೇಜ್ಮೆಂಟ್ ಇವೆಂಟ್ಸ್ ನಲ್ಲಿ ದಕ್ಷ, ಬೆಸ್ಟ್ ಮ್ಯಾನೇಜರ್, ಶ್ರೇಷ್ಠ ವಿತ್ತ, ಫೈನಾನ್ಸ್, ವಿಪಾನನ್, ಮಾರ್ಕೆಟಿಂಗ್, ಮಾನವ ಸಂಸಾಧನ, ಹ್ಯೂಮನ್ ರಿಸೋರ್ಸಸ್ ಮತ್ತು ಸುಮೇಧಾಸ್, ಸ್ಟಾರ್ಟ್ಅಪ್ ಪೇಜ್, ಕಲಾ ಚಿತ್ರಣ, ವಿಜುವಲ್ ಆರ್ಟ್ ನಲ್ಲಿ ಸ್ಥಳ ಚಿತ್ರಪಟ, ಸ್ಪಾಟ್ ಫೋಟೋಗ್ರಫಿ, ಚಿತ್ರಗಾಥಾ, ಶಾರ್ಟ್ ಫಿಲ್ಮ್, ರೂಪರೇಖಾ, ಸ್ಕೆಚ್ ಆರ್ಟ್, ಹಸ್ತಕಲಾ, ಪೇಂಟಿಂಗ್ ಮತ್ತು ಸ್ವಚಿತ್ರ, ಸೆಲ್ಫಿ ಪಾಯಿಂಟ್. ಮನೋರಂಜನಾ ಕಲ್ಚರಲ್ ಇವೆಂಟ್ಸ್ ನಲ್ಲಿ ನೀನಾದ್, ಸಿಂಗಿಂಗ್ ಸೋಲೋ ಅಂಡ್ ಗ್ರೂಪ್, ನೃತ್ಯ ಸಾಧನ, ಡಾನ್ಸ್ ಸೋಲೋ ಮತ್ತು ಗ್ರೂಪ್ ಹಾಗೂ ನವ್ಯತಾ, ರ್ಯಾಂಪ್ ವಾಕ್. ಕ್ರೀಡಾ ರತ್ನ ಗೇಮ್ ಝೋನ್ ನಲ್ಲಿ ತಲಾಶ್, ಟ್ರೆಸರ್ ಹಂಟ್ ಮತ್ತು ಕದನ ಬಿಜಿಎಂಐ ಟೂರ್ನಮೆಂಟ್ ಆಯೋಜಿಸಲಾಗಿದೆ. ತಮ್ಮೆಲ್ಲರಿಗೂ ವಿಟಿಯು ಸೆಂಟರ್ ಫಾರ್ ಪಿಜಿ ಸ್ಟಡೀಸ್ ಅಂಡ್ ರೀಜನಲ್ ಆಫೀಸ್ ಕಲಬುರಗಿಯ ವತಿಯಿಂದ ಟೆಕ್ನೋ ಮ್ಯಾನೇಜ್ಮೆಂಟ್ ಕಲ್ಚರಲ್ ಫೆಸ್ಟ್ ಯುಕ್ತಿ 2025 ಹಾರ್ದಿಕ ಸ್ವಾಗತ, ಸುಸ್ವಾಗತ.
Welcome to Yukti 2025. We, the students of Vishweshwaraya Technological University, Kushnur Road, Kalburgi, are cordially inviting you to be part of our beautiful event. So there are various events are being held in our college like management event, technical event and cultural event. Your participations will be much more valid, and also various celebrities are coming like Shanmukh Priya and etc. So please, for more details, please link in the bio. ಎಲ್ಲರಿಗೂ ನಮಸ್ಕಾರ. ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿಶ್ವವಿದ್ಯಾಲಯ ಕುಸ್ನೂರು ರಸ್ತೆ ಕಲಬುರಗಿ ವತಿಯಿಂದ ಇದೇ ಮಾರ್ಚ್ 10 ಮತ್ತು 11ರಂದು ನಾವು ಯುಕ್ತಿ 2025 ಸಂಭ್ರಮಿಸುತ್ತಿದ್ದೇವೆ. ಈ ಸಂಭ್ರಮಾಚರಣೆಯಲ್ಲಿ ಹಲವಾರು ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ. ಈ ಕಾರ್ಯಕ್ರಮಕ್ಕೆ ಅಜಯ್ ರಾವ್, ಷಣ್ಮುಖ ಪ್ರಿಯಾನಂತಹ ಹಲವಾರು ಗಾಯಕರು ಮತ್ತು ಚಿತ್ರಕಲಾ ಪ್ರೇಕ್ಷಕರು ಹಾಗೂ ನಟರು ಸಹ ಆಗಮಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ 2 ದಿನ ಆಚರಿಸುತ್ತಿದ್ದರಿಂದ ಹಲವಾರು ಆಟ ಪಾಠಗಳು, ನಾವು ಹಲವಾರು ನೃತ್ಯ ಎಲ್ಲ ಗೇಮ್ಸ್ಗಳನ್ನು ಆಡ್ತೀವಿ. ಹಾಗಾಗಿ ಎಲ್ಲ ಜನತೆ ಬಂದು ಈ ಯುಕ್ತಿ 2025 ಅತಿ ವಿಜೃಂಭಣೆಯಿಂದ ಆರಂಭಿಸಿ ಸಂಭ್ರಮವನ್ನು ಉದ್ಯಮಗೊಳಿಸಬೇಕಾಗಿ ವಿನಂತಿಸಿ. ಯುಕ್ತಿ 2025 ಕಾರ್ಯಕ್ರಮವನ್ನು ಇದೇ ಮಾರ್ಚ್ 10 ಮತ್ತು 11ರಂದು ಏರ್ಪಡಿಸಲಾಗಿದೆ. ಇದರ ಭಾಗವಾಗಿ ನಾವು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರುಗಳು ಹಾಗೂ ವಿದ್ಯಾರ್ಥಿಗಳು ವಿವಿಧ ಇಂಜಿನಿಯರಿಂಗ್ ಕಾಲೇಜ್, ವಿವಿಧ ಪದವಿ ಮತ್ತು ವಿವಿಧ ಕಾಲೇಜುಗಳಲ್ಲಿ ಫ್ಲ್ಯಾಶ್ ಬಾಬ್ ಮಾಡೋ ಮುಖಾಂತರ ಈ ಒಂದು 10 ಮತ್ತು 11 ತಾರೀಕು ಏನು ನಾವು ಯುಕ್ತಿ 2025 ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ, ಇದರ ಒಂದು ಅವೇರ್ನೆಸ್ ಮೂಡಿಸಲು ನಾವೆಲ್ಲರೂ ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ಇದರ ಭಾಗವಾಗಿ ಈ ಮಾರ್ಚ್ 10 ಮತ್ತು 11ರಂದು ವಿಶೇಷವಾಗಿ ಬಹಳಷ್ಟು ನಾವು ಕಾರ್ಯಕ್ರಮಗಳನ್ನು ಏರ್ಪಡಿಸ್ಕೊಂಡಿದ್ದೀವಿ. ಈ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ಕನ್ನಡ ಚಲನಚಿತ್ರದ ಹೆಸರಾಂತ ನಟ ನಟಿಯರು ಹಾಗೂ ಹಿನ್ನೆಲೆ ಗಾಯಕರು ಹಾಗೂ ವಿಶೇಷವಾಗಿ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಇದರ ಒಂದು ಸದುಪಯೋಗವನ್ನು ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಇಂಜಿನಿಯರಿಂಗ್ ಮಹಾವಿದ್ಯಾಲಯದ ಹಾಗೂ ಇತರ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ಇದರಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಬೃಹತ್ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ನಾವು ಕೋರುತ್ತೇವೆ. ಕರ್ನಾಟಕ ರಾಜ್ಯ ಸರಕಾರಿ ಮಹಿಳೆಯರ ನೌಕರರ ಸಂಘ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ರಾಜ್ಯ ಮಟ್ಟದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ಸರಕಾರಿ ಮಹಿಳೆಯರ ನೌಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಕಲಬುರಗಿ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಪದಗ್ರಹಣ, ರಾಜ್ಯ ಮಟ್ಟದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಸುಭದ್ರ ರೇಖೆಗಳು, ಕವನ ಸಂಕಲನ ಪುಸ್ತಕ ಬಿಡುಗಡೆ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ, ಬೈಕ್ ರ್ಯಾಲಿ ದಿನಾಂಕ 9 ಮಾರ್ಚ್ 2025ರಂದು ಬೆಳಗ್ಗೆ 8:30 ಗಂಟೆಗೆ ಎಸ್ವಿಪಿ ವೃತ್ತದಿಂದ ಜಗತ್ ವೃತ್ತದವರೆಗೆ, ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಅಪ್ಪ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಇರುವ ಪೂಜ್ಯ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಮೆಮೋರಿಯಲ್ ಹಾಲ್ನಲ್ಲಿ ಜರುಗಲಿದೆ ಎಂದು ಅಧ್ಯಕ್ಷರಾದ ನಂದಿನಿ ಸುರೇಂದ್ರ ಸನ್ಬಾಳ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಬೈಕ್ ರ್ಯಾಲಿ ನಾವು ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರರ ಸಂಘ ರಾಜ್ಯ ಮಟ್ಟ ಬೆಂಗಳೂರು ಹಾಗೂ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಇವತ್ತು ನಾವು ಏನು ಮಾಡಿದ್ದೀವಿ ಅಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ರಾಜ್ಯ ಮಟ್ಟದ್ದು ನಮ್ಮ ಕಲಬುರಗಿಯಲ್ಲಿ ಇಟ್ಕೊಂಡಿದ್ದೀವಿ. ಪ್ರಥಮವಾಗಿ ಒಂದು ಮಹಿಳಾ ಸಂಘಟನೆಯಿಂದ ಇಲ್ಲಿ ನಾವು ಬೈಕ್ ರ್ಯಾಲಿಯನ್ನು ಹಾಕ್ಕೊಂಡಿದ್ದೀವಿ. ಅದು ಅಲ್ಲದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಮ್ಮ ಕಲಬುರಗಿಯಲ್ಲಿ ನಡೀತಾ ಇರುವುದು ಪ್ರಥಮ ಬಾರಿಗೆ. ಇದು ರಾಜ್ಯ ಮಟ್ಟದ ಮಹಿಳಾ ದಿನಾಚರಣೆಯಾಗಿದ್ದು ಇದು ಕಲಬುರಗಿಯಲ್ಲಿ ನಡೀತಾ ಇರುವುದು ಹೆಮ್ಮೆಯ ವಿಷಯ. ನಮ್ಮ ಸಂಘಟನೆಯಿಂದ ನಾವು ಮಹಿಳಾ ದಿನಾಚರಣೆ ಹಾಗೂ ಸುಭದ್ರ ರೇಖೆಗಳು ಎನ್ನುವ ಕವನ ಸಂಕಲನವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದೇ ರೀತಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾಡ್ತಾ ಇದ್ದೀವಿ. ನಮ್ಮ ಪ್ರಶಸ್ತಿಗಳು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಎಲೆ ಮರೆ ಕಾಯಿ ಅಂತಿರುವಂಥ ಸಾಧಕರನ್ನು ಹುಡುಕಿ ನಾವು ಅವ್ರಿಗೆ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ. ಇದು ಕೂಡ ನಮಗೆ ಹೆಮ್ಮೆಯ ವಿಷಯ. ಅದೇ ಅಲ್ಲದೆ ಈ ಬೈಕ್ ರ್ಯಾಲಿ ಹಾಕ್ಕೊಂಡಿರುವಂಥ ಒಂದು ವಿಶೇಷ ಏನಂದರೆ ಬೈಕ್ ರ್ಯಾಲಿಯಲ್ಲಿ ಮಹಿಳೆಯರಿಗಾಗಿ, ಮಹಿಳೆಯರ ರಕ್ಷಣೆಗಾಗಿ, ಮಹಿಳೆಯರ ಹೋರಾಟಕ್ಕಾಗಿ ಒಂದು ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಮೊಟ್ಟ ಮೊದಲ ಬಾರಿಗೆ ನಮ್ಮ ಕಲಬುರಗಿಯಲ್ಲಿ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಹಾಗೂ ಎಲ್ಲರೂ ಕೂಡ ಬಂದು ಮಹಿಳಾ ದಿನಾಚರಣೆಯಲ್ಲಿ ಭಾಗಿಯಾಗಬೇಕು. ಇದು ನಮ್ಮ ಕಲಬುರಗಿಯಲ್ಲಿ ರಾಜ್ಯ ಮಟ್ಟದ ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ದಯವಿಟ್ಟು ಎಲ್ಲ ಮಾಧ್ಯಮದವರು ಇದರ ಪ್ರಚಾರ ಪ್ರಸಾರ ಮಾಡಿ ಹಾಗೂ ಎಲ್ಲರೂ ಕೂಡ ಭಾಗಿಯಾಗುವಂತೆ ಎಲ್ಲ ಸಮಸ್ತ ಜನರಲ್ಲಿ ನಾನು ಮನವರಿಕೆ ಮಾಡಿಕೊಡ್ತೀನಿ. ಹಾಗೂ ಇಲ್ಲಿ ಸಾಧನೆ ಈ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರರ ಸಂಘದಲ್ಲಿ ಇದರ ಸಂಸ್ಥಾಪನಾ ಅಧ್ಯಕ್ಷರು ಶೈಲಜಾ ವಿ ಗೌಡ ಅಂತ, ಇದು ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ರಾಜ್ಯದ ಅಧ್ಯಕ್ಷರು ರಮಾ ಅಂತ,
ಇವರ ಒಂದು ನೇತೃತ್ವದಲ್ಲಿ 2022ರಲ್ಲಿ ಈ ಸಂಸ್ಥೆ ಈ ಸಂಘ ಸ್ಥಾಪನೆ ಆಯಿತು. ಈ ಸಂಘ ಅತಿ ಕಡಿಮೆ ಅವಧಿಯಲ್ಲಿ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಘಟಕವನ್ನು ಸ್ಥಾಪಿಸ್ಕೊಂಡು ನಮ್ಮದೇ ಆದಂಥ ಒಂದು ಯಶಸ್ಸಿನ ಹಾದಿಯಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಈ ಸಂಘಟನೆಯಿಂದ ಅನೇಕ ನಮ್ಮ ನೌಕರಸ್ಥರಿಗೆ, ಇದು ಕೇವಲ ನೌಕರಸ್ಥರಿಗಷ್ಟೇ ಸೀಮಿತ ಇಟ್ಟಿಲ್ಲ, ನಾವು ಅದರ ಆಚೆಗೂ ಕೂಡ ನಾವು ಸಮಾಜದಲ್ಲಿ ಯಾರಿಗೆ ಅಗತ್ಯತೆ ಇದೆಯೋ ನಮ್ಮ ಸಂಘಟನೆಯ ಅಗತ್ಯತೆಯನ್ನು, ಅವರ ಅವಶ್ಯಕತೆಗಳನ್ನು ಪೂರೈಸ್ತಾ ಇದ್ದೀವಿ. ಇಲ್ಲಿ ಯಾರ ಪುರುಷರ ವಿರುದ್ಧಗಳು ಕೂಡ ನಾವಲ್ಲ, ಯಾರದ ವಿರುದ್ಧ ಕೂಡ ಹೋಗ್ತಾ ಇಲ್ಲ. ನಾವು ನಮ್ಮ ಬೇಡಿಕೆಗಳು ಅಥವಾ ನಮ್ಮ ಅಧಿಕಾರ, ನಮ್ಮ ಹಕ್ಕುಗಳನ್ನು ನಾವು ಸದ್ಬಳಕೆ ಮಾಡಿಕೊಂಡು ಸುಸಜ್ಜಿತವಾದ ಒಂದು ಸಮಾಜದಲ್ಲಿ, ಒಂದು ಒಳ್ಳೆ ಮಾರ್ಗದಲ್ಲಿ ಮಹಿಳಾ ನೌಕರರು ತಮ್ಮ ಒಂದು ಯಶಸ್ಸಿನ ಹೆಜ್ಜೆಯನ್ನು ಇಡಲಿ ಅಂತ ಒಂದು ಸಂಘಟನೆಯನ್ನು ಮಾಡ್ಕೊಂಡಿದ್ದೀವಿ. ಈ ಸಂಘಟನೆಯಲ್ಲಿ ಎಲ್ಲ ನೌಕರರ ಸಂಘದವರಿದ್ದಾರೆ. ಈ ಸಂಘಟನೆಯಲ್ಲಿ ಎಲ್ಲ ಇಲಾಖೆಯ ಮಹಿಳಾ ನೌಕರರಿದ್ದಾರೆ. ಇಲ್ಲಿ ಗ್ರೇಡ್ C to ಗ್ರೇಡ್ 1 ಆಫೀಸರ್ ಕೂಡ ಈ ಸಂಘಟನೆಯಲ್ಲಿದ್ದಾರೆ. ಆಮೇಲೆ ಇನ್ನೊಂದೇನು ವಿಶೇಷ ಅಂದರೆ ಎಲ್ಲ ಇಲಾಖೆಯವರು ಭಾಗಿಯಾಗಿದ್ದು ತುಂಬ ಸಂತೋಷವಾಗಿದೆ. ಅಲ್ಲಲ್ಲಿ ನಮ್ಮ ರಕ್ಷಣಾ ಕವಚ ಅಂತ ಈ ಸಂಘಟನೆ ಒಂದು ವರ್ಕ್ ಮಾಡ್ತದೆ. ಆಮೇಲೆ ನಮ್ಮ ಸಂಘಟನೆ ಇನ್ನೊಂದೇನು ಉದ್ದೇಶ ಅಂದರೆ ಕಾಲಕ್ಕೆ ತಕ್ಕಂತೆ ಬದಲಾದಂಥ ಒಂದು ಜಾಗತಿಕ ಜಾಗೃತಿಯನ್ನು ಮೂಡಿಸುವುದಿರ್ಬೋದು, ಕಾನೂನಾತ್ಮಕ ಒಂದು ತಿಳುವಳಿಕೆಯನ್ನು ಇರ್ಬೋದು, ಅಥವಾ ಎಲ್ಲ ಕ್ಷೇತ್ರದಲ್ಲಿ ಮಹಿಳಾ ನೌಕರರು ಹಾಗೂ ಅವರ ಕುಟುಂಬದಲ್ಲಿ ಅವರ ಮಕ್ಕಳಿಗೆ ಪ್ರೋತ್ಸಾಹಿಸುವಂಥ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ನಮಗೆ ಇದು ಹೆಮ್ಮೆಯ ವಿಷಯ. ಅತಿ ಕಡಿಮೆ ಅವಧಿಯಲ್ಲಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಶೈಲಾ CV ಹಾಗೂ ರಾಜ್ಯಾಧ್ಯಕ್ಷರು ರಮಾ ಅವರು ರಾಜ್ಯಾದ್ಯಂತ ಈ ಮಹಿಳಾ ನೌಕರ ಸಂಘವನ್ನು ಬಲಿಷ್ಠಗೊಳಿಸಿದ್ದಾರೆ. ಈ ಮಹಿಳಾ ನೌಕರರ ಸಂಘದಲ್ಲಿ ನಾವೆಲ್ಲ ಇಲಾಖೆಯ ಮಹಿಳಾ ನೌಕರರಿದ್ದು ಒಂದು ಸುಸಜ್ಜಿತ ಹಾದಿಯಲ್ಲಿ, ಸುರಕ್ಷಿತವಾದ ಹಾದಿಯಲ್ಲಿ ನಾವು ನಮ್ಮ ಹಕ್ಕು ಮತ್ತು ಕರ್ತವ್ಯಗಳೊಂದಿಗೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತೇವೆ. ಹಾಗೆಯೇ ಅನೇಕ ಸಂಘ ಸಂಸ್ಥೆಗಳು ಇದ್ದಾವೆ ಮಹಿಳೆಯರದು. ಎಲ್ಲ ಸಂಘ ಸಂಸ್ಥೆಯ ಮಹಿಳೆಯರಿಗೂ ಕೂಡ ಅವರಿಗೆ ಬೇಕಾದಂಥ ಒಂದು ಮಾರ್ಗದರ್ಶನ ಇರ್ಬೋದು ಅಥವಾ ಸಹಕಾರ ಇರ್ಬೋದು, ಅವರೊಂದಿಗೆ ನಾವಿದ್ದೀವಿ. ಇದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇರೋದ್ರಿಂದ, ನಮ್ಮ ಕಲಬುರಗಿಯಲ್ಲಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಮೆರುಗು ಬರಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ಇದು ಮಹಿಳಾ ದಿನಾಚರಣೆ ಅಂದ್ಕೊಂಡು ಮಹಿಳೆಯರೇ ಭಾಗವಹಿಸಬೇಕಂತಲ್ಲ, ಎಲ್ಲರೂ ಕೂಡಿ ಮಹಿಳಾ ದಿನಾಚರಣೆ ಮಾಡಬೇಕು. ಮಹಿಳೆ ಪುರುಷರು ಇಬ್ಬರು ಕೂಡಿದಾಗ ಮಾತ್ರ ಸಮಾಜದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಸುಸಜ್ಜಿತವಾಗಿ ನಡೀತವೆ. ಈ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ಸುಮಂಗಲಾಜಿ ಸಂಗಾವಿ, ಪ್ರತಿಮಾ ಪರಾಗ್, ಸುಭದ್ರಮ್ಮ ಆರ್ ರಾಜೋಳಿ, ರಾಚಮ್ಮ ಪಾಟೀಲ್, ಜಮುನಾ ಟಿಳೆ, ಮೋಹಿನಿ MS ಖಜಾಂಚಿ, ರೇಣುಕಾ ಶ್ರೀಕಾಂತ್, ರಾಜೇಶ್ವರಿ SK, ಲಲಿತಾ ಪಾಟೀಲ್, ಶೋಭಾವತಿ ಗಾರಂಪಳ್ಳಿ ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.